ಚಿಕ್ಕಬಳ್ಳಾಪುರದಲ್ಲಿನ ವಿಚಿತ್ರ ಲವ್ ಪ್ರಕರಣಕ್ಕೆ ಒಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ, ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಕೊರಳಲ್ಲಿದ್ದಂತಹ ತಾಳಿಯನ್ನ ಕಿತ್ತೆಸೆದವಳೆ ಮತ್ತೆ ಈಗ ಆತನಿಂದ ತಾಳಿಯನ್ನ ಕಟ್ಟಿಸಿಕೊಂಡಿದ್ದಾಳೆ. ಕೀರ್ತನ ಈ ಯುವತಿಯ ಹೆಸರು. 6 ತಿಂಗಳ ಹಿಂದೆ ಹೆತ್ತವರ ಒತ್ತಡಕ್ಕೆ ಮಣಿದು ಅದಕ್ಕೆ ಸಿಲುಕಿ ತನ್ನ ತಾಳಿಯನ್ನ ಈ ಕೀರ್ತನ ಕಿತ್ತು ಎಸೆದಿದ್ಲು. ಪೋಷಕರ ಎಮೋಷನಲ್ ಬ್ಲ್ಯಾಕ್ ಮೇಲ್ಗೆ ಈ ಯುವತಿ ಒಳಗಾಗಿದ್ಲು. ಈಗ 6 ತಿಂಗಳ ಬಳಿಕ ಮತ್ತೆ ಸಾಯಿ ಸಂದೀಪ್ ಹಾಗೆ ಕೀರ್ತನ ಜೋಡಿ ಒಂದಾಗಿದೆ. ಜನವರಿ 6ನೇ ತಾರೀಕು ಚಿಕ್ಕಬಳ್ಳಾಪುರ ಠಾಣೆಯಲ್ಲಿ ತಾಳಿಯನ್ನು ಕಿತ್ತಿ ಎಸೆದಿದ್ಲು ಕೀರ್ತನ. ಶ್ರೀಮಂತ ಯುವತಿ ಕೀರ್ತನ ಪೈಂಟರ್ ಕೆಲಸ ಮಾಡ್ತಾ ಇದ್ದಂತಹ ಸಾಯಿ ಸಂದೀಪ್ ಮದುವೆ ಆಗಿದ್ದರು. ಅಜ್ಞಾತ ಸ್ಥಳದಲ್ಲಿ ಸದ್ಯ ಆಶ್ರಯವನ್ನು ಪಡೆದಿದ್ದಾರೆ. ಮತ್ತೊಮ್ಮೆ ಆತನ ಜೊತೆಯೇ ಸಪ್ತಪದಿಯನ್ನು ತುಳಿದು ಕೀರ್ತನ ಈಗ ಸಾಯಿ ಸಂದೀಪ್ ಜೊತೆ ಅಜ್ಞಾತ ಸ್ಥಳದಲ್ಲಿ ಆಶ್ರಯವನ್ನು ಪಡೆದಿದ್ದಾಳೆ. ಸಂದೀಪ್ ಮತ್ತು ಕೀರ್ತನ. ನನ್ನ ಹೆಸರು ಕೀರ್ತನ ಅಂತ. ಇದೇ ವರ್ಷ ಜನವರಿಯಲ್ಲಿ ನಾನು ಇಷ್ಟಪಟ್ಟಿದ್ದ ಹುಡುಗನ್ನ ಮದುವೆ ಆದೆ. ಅವನ ಹೆಸರು ಸಾಯಿ ಸಂದೀಪ್ ಅಂತ. ಮದುವೆ ನಮ್ಮ ಮನೆಯವ್ರು ಒಪ್ಪಿಗೆ ಇಲ್ದಿರೇ ಮದುವೆ ಆದ್ವಿ. ಇದೆಲ್ಲ ಆದಮೇಲೆ ನಮ್ಮ ಮನೆಯವರು ಕಂಪ್ಲೇಂಟ್ ಕೊಟ್ಟಾಗ ನಾವು ಸ್ಟೇಷನ್ಗೆ ಹೋಗಲಿಲ್ಲ ಅಂತ ನನ್ನ ಗಂಡ ಕಡೆ ಮನೆಯವ್ರನ್ನ ಮಕ್ಕಳನ್ನ ಎಲ್ಲ ಹೇಳ್ಕೊಂಡೋಗಿ ಸ್ಟೇಷನಲ್ಲಿ ಕೂರಿಸಿದ್ರಂತೆ. ಇದೆಲ್ಲ ಆಯಿತು ಅಂತ ನಾವು ಸ್ಟೇಷನ್ ಹತ್ರ ಹೋದ್ವಿ. ಅಲ್ಲಿ ಹೋದಾಗ ನಮ್ಮ ಮನೆಯವರು ಈ ನಮ್ಮ ಗಂಡ ಕಡೆ ಮನೆಯವ್ರನ್ನ ಯಾರನ್ನೂ ಒಳಗಡೆ ಬಿಡ್ದಿರಂಗೆ ಸ್ಟೇಷನ್ ಹತ್ರ ಹೋಗಿದ ತಕ್ಷಣ ನನ್ನ ಗಂಡನ ದೂರ ಮಾಡಿ ಸಪ್ರೇಟ್ ಕೂಡಿಸ್ಬಿಟ್ರು. ನಾವಿಬ್ಬರನ್ನೂ ಒಂದು ಕಡೆ ಇರೋಕ್ಕೂ ಬಿಡಲಿಲ್ಲ. ಸ್ಟೇಷನಲ್ಲಿ ನ್ಯಾಯ ಸಿಗುತ್ತೆ ಅಂತ ಹೋದರೆ ಅಲ್ಲೂ ನಮ್ಗೆ ನ್ಯಾಯ ಸಿಗಲಿಲ್ಲ. ನಮ್ಮ ಮನೆಯವರೆಲ್ಲ ಅವ್ನು ಸರಿ ಇಲ್ಲ ಅಂತ, ಆಮೇಲೆ ಕೇಸ್ಗಳಿದ್ದಾವೆ ಅಂತ ನಂಗೆ ಇಲ್ದಿರೋವೆಲ್ಲ ಹೇಳಿದ್ರು. ಅವನ ಮೇಲೆ ಕೇಸ್ಗಳಿದ್ದಾವೆ ಅಂತ ಎಲ್ಲ ಗೊತ್ತಿಟ್ಕೊಂಡೆ ನಾನು ಅವನ್ನ ಮದುವೆ ಆಗಿದ್ದೆ. ಅವನ ಮೇಲೆ ಕೇಸ್ ಹಾಕಿದ್ದು ಒಂದು ಹುಡುಗಿನ ಸ್ಟೇಷನ್ಗೆ ಅವತ್ತು ಕರೆಸಿದ್ರು. ಆ ಹುಡುಗಿ ನನಗೆ ಅವನ ಜೊತೆ ಮಲಗಿದ್ದೀನಂತ, ಅವನಿಂದ ನಾನು ಪ್ರೆಗ್ನೆಂಟ್ ಆಗಿದ್ದೀನಂತ ಎಲ್ಲ ನನಗೆ ಇಲ್ದಿರೋ ಮಾತುಗಳೆಲ್ಲ ಹೇಳಿದ್ಲು. ಇದೆಲ್ಲ ಸುಳ್ಳು ಅಂತ ಅದೇ ಹುಡುಗಿ ಒಪ್ಕೊಂಡಿದ್ದಾಳೆ. ನಮ್ಮ ಮನೆಯವ್ರು ದುಡ್ಡು ಕೊಟ್ಟು ಈ ಥರ ಎಲ್ಲ ಹೇಳ್ಸಿದ್ದಾರೆ ಅಂತನೂ ಹುಡುಗಿ ಒಪ್ಕೊಂಡಿದ್ದಾಳೆ. ನಮ್ಮ ಹತ್ರ ಅದಕ್ಕೆ ಪ್ರೂಫು ಇದೆ. ಸ್ಟೇಷನಲ್ಲಿ ನ್ಯಾಯ ಸಿಗುತ್ತೆ ಅಂತ ಹೋದ್ವಿ. ಆದರೆ ನಮ್ಮ ಮ್ಯಾಟ್ರಲ್ಲಿ ತುಂಬ ಜನ ರಾಜಕೀಯ ನಾಯಕರೆಲ್ಲ ಇನ್ವಾಲ್ವ್ ಆಗಿದ್ದರು. ಹೆಸರುಗಳ ಸಮೇತ ನನಗೆ ಗೊತ್ತು. ಆಚೆ ಇಟ್ಟರೆ ಆಮೇಲೆ ನಿಮಗೆ ಒಳ್ಳೆಯದಲ್ಲ, ಬೇಡ. ನನ್ನ ಹೆಸರುಗಳ ಸಮೇತ ಇವಾಗ ಹೇಳಲ್ಲ. ಆಮೇಲೆ ಮತ್ತು ನಮ್ಮ ಮನೆಯವರೆಲ್ಲ ನನಗೆ ಅವ್ನು ಸರಿ ಇಲ್ಲ ಅಂತೇಳಿ ಏನೇನೋ ಮಾತುಗಳು ಹೇಳಿ ನನಗೆ ನಿನ್ನ ಲೈಫು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಎಲ್ಲ ಹೇಳಿ ನನ್ನ ಮನೆಗೆ ಕರ್ಕೊಂಡು ಹೋದರು. ಸ್ಟೇಷನಲ್ಲೂ ನಮಗೆ ನ್ಯಾಯ ಸಿಗಲಿಲ್ಲ. ಮನೆಗೆ ಕರ್ಕೊಂಬಂದು ನಾನು 6 ತಿಂಗಳು ನಮ್ಮ ಮನೆಯಲ್ಲೇ ಇದ್ದೆ. 6 ತಿಂಗಳು ನನಗೆ ತುಂಬ ಟಾರ್ಚರ್ ಕೊಟ್ಬಿಟ್ರು. ನಮ್ಮ ಮನೆಯವರು ನನ್ನ ಇಷ್ಟಪಟ್ಟು ನೋಡ್ಕೊತೀವಂತ ಕರ್ಕೊಂಡು ಹೋದವರೇ ನನ್ನ ಸೂಳೆಗಿಳೆ ಅಂತೆಲ್ಲ ಮಾತಾಡಿದ್ರು. ಇದೆಲ್ಲ ಆದಾಗ ನನಗೆ ನಮ್ಮ ಮನೆಯವ್ರ ಜೊತೆ ಇರೋಕ್ಕೆ ಆಗಲಿಲ್ಲ. ಅವನೇ ಬೇಕು ಅಂತ ಮತ್ತೆ ವಾಪಸ್ ನಾನೇ ಅವನಿಗೆ ಫೋನ್ ಮಾಡಿ ಅವನ್ನ ಕರ್ಕೊಂಡೋಗಿ ನಾನೇ ಮತ್ತೆ ಅವನ್ನ ಮದುವೆ ಆಗಿದ್ದೀನಿ. ಈಗ ನಾವು ಆಚೆ ಬರೋಕ್ಕೂ ನಮಗೆ ಆಗ್ತಾಯಿಲ್ಲ. ನಮಗೆ ಕೊಲೆ ಬೆದರಿಕೆ ಇದೆ. ಸ್ಟೇಷನ್ಗೆ ಹೋದರೆ ನಮ್ಗಲ್ಲಿ ನ್ಯಾಯ ಸಿಗಲ್ಲ. ಇವಾಗ ನೋಡ್ತಾ ಇರೋ ಈ ವಿಡಿಯೋ, ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನೋಡ್ತಾ ಇರೋ ನೀವೇ ನನಗೆ ನ್ಯಾಯ ಕೊಡಿ.